ಬಂದಿರ್ಲಿಲ್ಲ ನಂಗೆ ಚನಿಗೆ ನಾನು ಬಂದಿದ್ದೆ ನಂಗೆ ನಕ್ಕು ಬೇಂಡತ್ತಿ ಸರ ಹಿಂಡಿರ್ತದೆ ಈ ಜಂಡಲ್ಲಿ ಎವಡೆ ಅಂಗಡಿ ಎಂದು ಗೊತ್ತಿಲ್ಲ ಏನಂದ್ರೆ ಬೇಂದೆಲಿ ಬರೀತೀನಿ ಓನರ್ ಇಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಹಾಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ಓನರ್ಗೆ ಫೋನ್ ಮಾಡಿ ಕೇಳುದು ಎಂತ ಮಾಡಬೇಕು ಐಟಮ್ ಬಂದಿ ಅಂತ ಕೇಳುದು ಅದು ಎಂತ ಯಾವ ತರ ಕುಣಿತದೆ ಅಂತ ಹೇಳಿದೆ ಎಂತ ಗಾಡಿಯ ಗಾಡಿ ಅಂತ ಹೇಳಿ ಅಂತ ನಂಗೆ ಅದು ಎಂತಂತ ಹೇಳಿದ್ರೆ ನಾನೊಂದು ವಿಷಯ ಹೇಳ್ಬೇಕಾ, ಒಂದು ಗಾಡಿಯನ್ನು ಒಬ್ಬನೇ ಓಡಿಸ್ಬೇಕು ಯಾವತ್ತಿದ್ರು, ನಾನು ಓಡಿಸ್ಬೇಕು ಇಲ್ಲ. ಊಟ ಹೇಗಿತ್ತು ಮೊದಲು ಹೇಳಿ? ಒಳ್ಳೇದಿತ್ತು. ಒಂದು ಗಂಜಿ ಒಂದು ಮೀನು, ಸಿಂಪಲ್ ರೇಟ್ 60 ರೂಪಾಯಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇಷ್ಟೊತ್ತು ಒಳ್ಳೆ ರೋಡಲ್ಲಿ ಬರ್ತಾ ಇದ್ವಿ, ಅಲ್ಲಿಂದ ತೋರಿಸ್ಲಿಲ್ಲ ನಾನು ನಿಮಗೆ. ಇಲ್ಲಿಂದ ಹಾಳಾದ ರೋಡ್ ಶುರು, 1 ಕಿಲೋಮೀಟರ್ ಬಂದೆ ಈ ಹಾಳಾದ ರೋಡಿಂದ. ಈಗ ಇಲ್ಲಿಂದ ಸ್ವಲ್ಪ ರೋಡ್ ಒಳ್ಳೇದು ಮಾಡಿದ್ದಾರೆ. ಮುಂಚೆ ಇಲ್ಲಿ ಯಾವ ಥರ ಇತ್ತು ಅಂತ ಹೇಳಿದರೆ, ನೀವು ಬಂದು ನೋಡಿದ್ದೀರಲ್ಲ ಒಮ್ಮೆ, ಎಷ್ಟು ದೊಡ್ಡ ಹೊಂಡಗಳಿತ್ತು. ಈಗ ದೇವರ ದಯೆಯಿಂದ ಅವರು ಮಾಡಿದವ್ರಿಗೆ ಒಳ್ಳೇದಾಗಲಿ, ನಮಗೆ ಸ್ವಲ್ಪ ಬೇಗ ರೀಚ್ ಆಗ್ಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ರೋಡ್ ಒಳ್ಳೇದು ಮಾಡಿದ್ದಾರೆ. ಒಳ್ಳೇದಂತ ಹೇಳಿದರೆ ನೋಡಿ, ಇಲ್ಲಿ ಸಹ ಹಾಗೆ ಉಂಟು, ಆದರೆ ಪರವಾಗಿಲ್ಲ. ಅಲ್ಲಿಂದ ಮಣ್ಣೆಲ್ಲ ಹಾಕಿ ಎಂತೆಲ್ಲ ಮಾಡಿ ಒಂದು ಗಜಿಲ್ ಬೀಜಿಲ್ ಮಾಡಿ ಅವಲಕ್ಕಿ ಮಾಡಿ ಹಾಕಿದ್ದಾರೆ. ಇಲ್ಲಿ ಹೇಗಾದ್ರೂ ಒಂದು ರೋಡ್ ಅಲ್ಲಿಂದ ಅಲ್ಲಿಗೆ ಮಾಡಿದ್ದಾರೆ. ಮುಂಚೆ ಯಾವ ಥರ ಇತ್ತು ವಸಂತನ್ನ? ಮುಂಚೆ ಯಾವ ಥರ ಇತ್ತು? ಇಲ್ಲಿಂದ ಸ್ವಲ್ಪ ಪೆಂಡಿಂಗ್ ಉಂಟು, ಮತ್ತೆ ಅಲ್ಲಿಂದ ಮತ್ತೆ ಒಳ್ಳೇದು ಮಾಡಿದ್ದಾರೆ ನೋಡಿ. ಇದು ಅಲ್ಲ, ಇಲ್ಲಿ ಎಲ್ಲ ಮೊಬೈಲ್ ನೆಟ್ವರ್ಕ್ ಎಲ್ಲ ಸಿಗ್ಬೋದಾ ವಸಂತಣ್ಣ? ಎಂಥದಿತ್ತು ಈ ಜಾಗದಲ್ಲಿ? ಇಲ್ಲಿ ಹೇಗೆ ಕೂತಿದ್ದಾರೆ ಅಂತ ಗೊತ್ತಾಗುದಿಲ್ಲ ಮಾರ್ರೆ. ಏರ್ಟೆಲ್ ಉಂಟು, ಜಿಯೋದವರಿಗೆ ಬಿಲ್ಕುಲ್ ಇಲ್ಲ ಇಲ್ಲಿ. ಜಿಯೋಗೆ ಜೀವನೇ ಇಲ್ಲ ಇಲ್ಲಿ, ಎಂತ ಹೇಳು ಅಲ್ಲ? ಹೌದು, ಟವರ್ ಇದ್ರೆ ಜೀವ ಆಗ್ಬೋದು. ಜೀವ ಮತ್ತೆ ಚಿಕ್ಕ ಸೆಟ್ಟಿಗೆ ಆಗುದಿಲ್ಲ, ದೊಡ್ಡ ಸೆಟ್ ಇದ್ದವರಿಗೆ ಮಾತ್ರ. ದೊಡ್ಡ ಸೆಟ್ ಇದ್ದವರಿಗೆ ಅನುಕೂಲ. ನಾನು ಚಿಕ್ಕ ಸೆಟ್ ಇದ್ದವ. ಎಂತ ದೊಡ್ಡ ಸೆಟ್ಟಿಗೆ ಇದ್ದವ್ರಿಗೆ ಎಂತ? ನನ್ನ ದೊಡ್ಡ ಸೆಟ್ ಅಲ್ಲ, ನನ್ನದೆಂತ, ನನಗೆ ಜಿಯೋ ಇಲ್ಲ. ಸಿಮ್ ಹಾಕ್ಲಿಕ್ಕೆ ಆಗುದಿಲ್ಲ ಚಿಕ್ಕ ಸೆಟ್ಟಿಗೆ, ಒಳ್ಳೆ ಸೆಟ್ಟಿಗೆ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದನ್ನೆಲ್ಲ ಸಿಸ್ಟಮ್ ಕಟ್ ಮಾಡಿದ್ದಾರೆ ಅವರು. ಮತ್ತೆ ಯಾಕೆ ಅವರಿಗೆ ಅದು ರೇಂಜ್ ಇರ್ಲಿಲ್ಲ. ನಾನು ಕೂಡ ಅದಕ್ಕೆ ಏರ್ಟೆಲ್ ಮಾಡಿದ್ದೆ. ಪರವಾಗಿಲ್ಲ, ಅದು ಏರ್ಟೆಲ್ ಒಂದು ಲೆಕ್ಕದಲ್ಲಿ ಏರ್ಟೆಲ್ ಒಳ್ಳೇದು. ಎಲ್ಲಿ ಹೋದ್ರು ನೆಟ್ವರ್ಕ್ ಉಂಟು. ಮುಂಚೆ ಈಗ ಫಸ್ಟ್ ಹೇಳಿದ್ರು ಜಿಯೋದವರು ಅಂತ ಹೇಳಿದ್ರು, ಎಲ್ಲಿ ಹೋದ್ರು ನಿಮಗೆ ನೆಟ್ವರ್ಕ್ ಸಿಗ್ತದೆ, ಯಾವ ಕಾಡಿನ ಪ್ರದೇಶಕ್ಕೆ ಹೋದ್ರೂ ಸಿಗ್ತದೆ ಅಂತ. ಈಗ ಇಲ್ಲಿ ಇಷ್ಟೇ ಒಳಗಡೆ ಬಂದದ್ದು, ಇಲ್ಲೇ ನೆಟ್ವರ್ಕ್ ಸಿಗ್ತಾ ಇಲ್ಲ. ಎಂತದ ಇಲ್ಲಿಂದ ಊಟ ಮಾಡಲಿಲ್ಲ ವಸಂತಣ್ಣ, ರಪ್ಪ ಊಟ ಮಾಡಬೇಕು. ನೀವು ಎಂತ ಮಾಡಿ ಗೊತ್ತುಂಟ, ನೀವಾಗ ಹೇಳ್ತಿದ್ರಲ್ಲ, ನೀವು ಫಸ್ಟಿಗೆ ಹೋಗಿ ಒಳಗೆ ನುಗ್ತೇನೆ ಅಂತ, ಅಲ್ಲಿಗೆ ನುಗ್ಗಿ ಮತ್ತೆ ಐಟಮ್ ಹಾಕುವ. ಮೊದಲು ಹೊಟ್ಟೆ ತುಂಬಿಸ್ಕೊಳ್ಬೇಕು. ದುಡಿಯುವುದೇ ಹೊಟ್ಟೆಗೋಸ್ಕರ ಅಂತ ಹೇಳಿದ ಮೇಲೆ ಮೊದಲು ಊಟ, ಆದ್ಮೇಲೆ ನಮ್ಮ ಆಟ ಕೆಲಸ. ಊಟ ಇದ್ರೆ ಮಾತ್ರ ಆಟ ಆಡ್ಲಿಕ್ಕೆ ಆಗುದು, ಇಲ್ಲದೇ ಇಲ್ಲ. ನೋಡಿ ಪಾಪ ಮಾರ, ಇದರದೆಲ್ಲ ಅವಸ್ಥೆ ಅಲ್ಲ ಈ ನಾಯಿಗಳದ್ದೆಲ್ಲ. ಅದರಲ್ಲೂ ನೆನೆಯುವಾಗ ಬೇಸರ ಆಗ್ತದೆ. ಅದಕ್ಕೆ ಸಿಕ್ಕಿದ್ದು ಅನ್ನ ನಮ್ಮ ಪುಣ್ಯ ಅಂತ ಹೇಳ್ಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ್ದೇವಲ್ಲ, ಅದೇ ಒಂದು ಪುಣ್ಯ ಅಂತ ಹೇಳ್ಬೇಕು. ಅಂತೂ ಇಂತೂ ಕಾಯರ್ ತಡ್ಕದಲ್ಲಿ ಡಾಮರ್ ಆಗ್ತಾ ಉಂಟು. ಈಗ ಹಾಕಿದಷ್ಟೇ ಇದು ನೋಡಿ, ಟೈರ್ಗೆಲ್ಲ ಹೊಡೆಯುವುದು ಅಲ್ಲ, ಈಗ ಹಾಕಿದಷ್ಟೇ ನೋಡಿ. ಅದು ಇನ್ನೂ ಒಣಗಲಿಲ್ಲ. ದೇವರ ಅದೊಂದು ಪುಣ್ಯ ಅಂತ ಹೇಳ್ಬೇಕು. ಇಲ್ಲದಿದ್ದರೆ ಇಲ್ಲಿಂದ ಬರುವಾಗ ಅರ್ಧ ಜೀವ ಇಲ್ಲೇ ಹೋಗ್ತಾ ಇತ್ತು. ಈಗ ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಈಗ ಎಕ್ಸಾಕ್ಟ್ ಆಗಿ ಕಾಯರ್ ತರ್ಕ ಜಂಕ್ಷನಲ್ಲಿ ಇದ್ದೇವೆ. ಇಲ್ಲಿ ಒಂದು ಐಟಮ್ ಹಾಕಿ ಫಸ್ಟಿಗೆ ಊಟ ಮಾಡುವ, ಮತ್ತೆ ಐಟಮ್ ಹಾಕುವ. ಕಾಯರ್ ತರ್ಕದಲ್ಲಿ ಇಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಊಟ ಮಾಡಿ ಆಯ್ತು. ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಇತ್ತು, ಇಲ್ಲಿ ಕೂಡ ಐಟಮ್ ಹಾಕಿ ಆಯ್ತು. ಊಟ ಹೇಗಿತ್ತು ಮೊದಲು ಹೇಳಿ? ಒಳ್ಳೇದಿತ್ತು. ಒಂದು ಗಂಜಿ ಒಂದು ಮೀನು, ಸಿಂಪಲ್ ರೇಟ್ 60 ರೂಪಾಯಿ. ನಮ್ಮದು ಒಂದು ಗಂಜಿ 2 ಕಬಾಬು 60 ರೂಪಾಯಿ ಅಂತ ಹೇಳಿ. ಎಕ್ಸ್ಟ್ರಾ ರೈಸ್ ಮತ್ತೆ ಎಕ್ಸ್ಟ್ರಾ ರೈಸ್ ಕೊಡ್ತಾರೆ. ಯಾರಾದರೆ ಕಾಯರ್ ತರ್ಕ ಹತ್ರ ಬಂದರೆ ಗಂಜಿ ಊಟ ಮಾಡುವವರು ಇಲ್ಲಿ ವಿಸಿಟ್ ಮಾಡಿ, ರೀಸನಬಲ್ ರೇಟ್. ಮತ್ತು ಇಲ್ಲಿಂದ ಹೋಗುವ, ಇಲ್ಲಿಂದ ಸೀದಾ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಯಾವುದು ಎಂತ ಅದು ತೆಗೆದಿದ್ದೇನೆ, ಅಲ್ಲಿದ್ದು ಮಾಡಿದ್ದೇನೆ. ಮತ್ತು ಇಲ್ಲಿಂದ ಈಗ ಸೀದಾ
ಊಟ ಎಲ್ಲ ಮಾಡಿ ಆಯಿತು. ಊಟ ಗಂಜಿ ಊಟ ಮಾಡಿದರೆ ಎಂಥದಾ ಒಂದು ನೆಮ್ಮದಿ. ಅದು ಮಂಗಳೂರು ಸೈಡ್ನವರಿಗೆ ಮಾತ್ರವ ಎಲ್ಲ ಊರಿನವರಿಗೆ ಹಾಗೆ ಹೋಗುತ್ತಿಲ್ಲ. ಮಂಗಳೂರು ಸೈಡ್ನವರಿಗೆ ಮಾತ್ರ ಭಯಂಕರ ಗಂಜಿ ಊಟ ಪ್ರೇಮಿಗಳಲ್ಲ. ನಿಮ್ಮ ಮಂಗಳೂರು ಅಲ್ಲದೆ ಬೇರೆ ಯಾವುದಾದ್ರು ಊರಲ್ಲಿ ಈ ಥರನೇ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನಿಮಗೆ ಸಹ ಗಂಜಿ ಇಷ್ಟ ಇದ್ದರೆ ಕಮೆಂಟ್ ಹಾಕಿ. ಈಗ ಇಲ್ಲಿಂದ ಸೀದಾ ಹೊರಡುವ ಬನ್ನಿ. ಕಾಯರ್ ತಡ್ಕೆಲ್ಲ ಪಾಸ್ ಮಾಡಿಕೊಂಡು ಸೀದಾ ಈಗ ಅರಸಿನಮಕ್ಕಿ ಕಡೆ ಹೋಗ್ತಾ ಇದ್ದೇವೆ. ಅಲ್ಲೊಂದು ಹಿಂದ್ಗಡೆ ಒಂದು ಅಂಗಡಿ ಇತ್ತು, ಅಲ್ಲಿ ಹಾಕಿ ಆಯಿತು, ಅಲ್ಲಿ ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದೆ ಸಿಂಗಲ್ ರೋಡು. ಮತ್ತು ಅವತ್ತೊಮ್ಮೆ ವಸಂತಣ್ಣ ಮತ್ತು ರಾಘವಣ್ಣ ಇಬ್ಬರು ಕೂಡ ಅಲ್ಲ ಲೈನಿಗೆ ಬಂದದ್ದು, ಇಬ್ಬರು ಕೂಡ ಬಂದಿದ್ದರು. ನಾನು ರಜೆ ಇದ್ದೆ, ಅದಕ್ಕೋಸ್ಕರ ಇಬ್ಬರನ್ನು ಕಳಿಸಿದ್ರು. ಯಾರೋ ಒಬ್ಬರು ಚೂರು ವಯಸ್ಸಾದವರು ಅವರು ಡ್ರೈವರ್ ಬಂದಿದ್ರಂತೆ. ಆಗ ಈ ಮಹಾಪುರುಷರು ಎಂತ ಮಾಡಿದೆ ಅಂತ ಹೇಳಿದ್ರು, ಯಾವ ಯಾವ ದಾರಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಎಂತ ಹೇಳಿದ್ರು ಅವರು ಹೇಳುದು ಮನೆಯಿಂದ ಫೋನ್ ಬಂತು 7:30 ಆಗುವಾಗ. ಅವ್ರು ಹೇಳಿದ್ರು ಅವ್ರ ಹೆಂಡತಿ ಹತ್ರ, ನೀವು ಮುಸ್ಲಿಂ ಅವರವರು, ನಾವೇನು ತಮಾಷೆ ಮಾಡಿದಲ್ಲ, ವಿಷಯ ಹೇಳಿದ್ದು. ಅವ್ರು ಎಂತ ಹೇಳಿದ್ರೆ ಮನೆಯಿಂದ ಫೋನ್ ಬಂತು ಎಂತ ಅಂತ ಹೇಳಿದ್ರು ಅವರ ಮಿಸಸ್ ಹತ್ರ. ಅದಕ್ಕೆ ಅವರ ಮಿಸಸ್ ಈಗ ಬಂದಿದ್ಲೆ, ಅದಕ್ಕೆ ಅವ್ರು ಎಂತ ಹೇಳಿದ್ರು, ನಾನು ಬಂದಿದ್ಲೆ, ನಂಗೆ ಚನಿಗೆ ನಾನು ಬಂದಿದ್ದೆ, ನಂಗೆ ನಕ್ಕು ಬೇಂಡತ್ತಿ ಸರ ಹಿಂಡಿತ್ತದೆ ಈ ಜಂಡಲಿಗೆ ಎವಡೆ ಅಂಗಡಿ ಎಂದು ಗೊತ್ತಿಲ್ಲ. ಏನಂದ್ರೆ ಬೇಂದೆಲಿ ಈಗ ಬರೀತೈತೆ. ಪಾಪ ಅವರು ಬಂದು ಶನಿ ಹಿಡ್ದ, ಅವರು ಬಂದು ಅವರಿಗೆ ಶನಿ ಹಿಡ್ದಾಗೆ ಆಗಿದೆ ಮಾರೆ ಪಾಪ. ಯಾಕಂತ ಹೇಳಿದ್ರೆ ಅವರಿಗೆ ಸಹ ದಾರಿ ಗೊತ್ತಿಲ್ಲ, ಈ ಇಬ್ಬರು ಮಹಾಪುರುಷರಿಗೆ ಸಹ ದಾರಿ ಗೊತ್ತಿಲ್ಲ. ಎಂಥ ಬೋರಿಯನ್ನು ಬಿಟ್ಟಾಗೆ ಆಗಿದೆ. ಆ ಜನ ಬಂದು ಇಲ್ಲಿ ಕುತ್ತ ನಗಡು ನೋಡಿ ಅವರು. ಎಂತೆಲ್ಲ ಅವಸ್ಥೆ ಮಾರೆ ಪಾಪ. ಆ ಜನ ನಗ್ಲಿಕ್ಕೂ ಆಗದೆ ಅಲ್ಲಿಕ್ಕೂ ಆಗದೆ ಸಾಯ್ತಿತ್ತ ಅಂತ. ಅಯ್ಯೋ ದೇವರೇ. ಈಗ ಇಲ್ಲಿಂದ ಸೀದಾ ಹೋಗುವ. ಈ ವಸಂತನ ಹಾಗೆ ಹೇಳಿದ್ರು ನನಗೆ ನಗಾಡ್ಲಿಕ್ಕೆ ಬಂತು. ಅದಕ್ಕೋಸ್ಕರ ಅವರ ಭಾಷೆ, ಅವರ ಸ್ಲ್ಯಾಂಗ್ ನೋಡುವಾಗ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನನಗೆ ಭಾಷೆ ಮಾತಾಡ್ಲಿಕ್ಕೆ ಬರ್ತದೆ, ಬರೋದಿಲ್ಲ ಅಂತ ಹೇಳಿಲ್ಲ. ಎಲ್ಲ ಭಾಷೆ ಕೂಡ ಅರ್ಥ ಆಗ್ತದೆ, ಮಾತಾಡ್ಲಿಕ್ಕೆ ಕೂಡ ಬರ್ತದೆ. ಆದರೆ ನಾನು ಮಾತಾಡಲಿಲ್ಲ ಅಷ್ಟೇ. ಭಯಂಕರ ಮಲ್ಟಿ ಟ್ಯಾಲೆಂಟೆಡ್. ಇಲ್ಲ ಯಾವ ಥರ ಇದೆಲ್ಲ ಬೆಳೆದಿದ್ದಾರೆ ನೋಡಿ, ರಬ್ಬರ್ ತೋಟಗಳು. ಅದಂತೇಳಿ ನಮ್ಮ ಮನೆ ಹತ್ರ ಇದ್ದದ್ದು 2 ಮುಸ್ಲಿಂ ಅವರ ಮನೆ, ಒಂದು 4 ಮನೆ ಮುಸ್ಲಿಂ ಅವ್ರದ್ದು, 4 ಮನೆ ಸಾಯಿಬ್ರದ್ದು. ಹಾಗೆ ಹಿಂದಿ ಕೂಡ ಬರ್ತದೆ ನನಗೆ. ಎಲ್ಲ 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 ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಉಂಟು. ನಾವಂದ್ರೆ ಚಿಕ್ಕಂದಿಂದ ಅದು ಒಟ್ಟಿಗೆ ಶಾಲೆ ಹೋಗ್ತಿದ್ದದ್ದು, ಅಣ್ಣ ತಮ್ಮಂದ್ರಾಗ ಇದ್ದೇವೆ ನಾವು. ಯಾಕಂದ್ರೆ ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡದ್ದು. ಈಗೆಲ್ಲ ಅದು ಬೇರೆ ಇದು ಬೇರೆ ಅಂತ ಮುಂದೆ ಎಲ್ಲ ಆಗಿರ್ಲಿಲ್ಲ. ನಮ್ಮ ಮನೇಲಿ ಅವರು ಊಟ ಮಾಡ್ತಾ ಇದ್ರು, ಅವರ ಮನೇಲಿ ನಾವು ಮಾಡ್ತೇವೆ ಹಾಗೆ. ಈಗ ಇಲ್ಲಿಂದ ಅರಸಿನಮಕ್ಕಿಗೆ ಹೋಗಬೇಕು. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು ಫಸ್ಟಿಗೆ. ಇಲ್ಲಿಂದ ಒಂದೇ ರೋಡು ಸೀದಾ ಹೋಗಿ ಶಿಶಿಲ ಮತ್ತು ಅರಸಿನಮಕ್ಕಿಗೆ ಹೋಗುವಂತಹ ಮೈನ್ ಹೈವೇಗೆ ಸೇರ್ತದೆ. ಅಲ್ಲಿಂದ ನಾವು ಲೆಫ್ಟಿಗೆ ಹೋಗುವಾಗೆ ಇಲ್ಲ, ನಾವು ರೈಟ್ ತಗೊಂಡು ಸೀದಾ ಅರಸಿನಮಕ್ಕಿ ಆಗಿ ಕೊಕ್ಕಡಕ್ಕೆ ಹೋಗಿ ಧರ್ಮಸ್ಥಳಕ್ಕೆಲ್ಲ ಹೋಗಬೇಕಷ್ಟೇ. ಹೋಗುವ ಬನ್ನಿ, ಆರಾಮ್ಸೆ ಹೋಗುವ. ಅರಸಿನಮಕ್ಕಿ ಪಾಸ್ ಮಾಡಿಕೊಂಡು ಸೀದಾ ಕೊಕ್ಕಡ ಕಡೆ ಹೋಗ್ತಾ ಇದ್ದೇವೆ. ಅರಸಿನಮಕ್ಕಿಗೆಲ್ಲ ಐಟಮ್ ಹಾಕಿ ಆಯಿತು, ಫುಲ್ ಕಂಪ್ಲೀಟೆಡ್ ಅಲ್ಲ. ಎಷ್ಟು ಅಂಗಡಿ ಇತ್ತು? 1 2 3 4 ಅಂಗಡಿ. 4 ಅಂಗಡಿ ಏನೋ ಇತ್ತು, ಅಲ್ಲೆಲ್ಲ ಹಾಕಿ ಆಯಿತು. ಮತ್ತು ಈಗ ಸೀದಾ ಕೊಕ್ಕಡ ಕಡೆ ಹೋಗೋದು. ಇನ್ನು ಕೊಕ್ಕಡ ಮತ್ತು ಧರ್ಮಸ್ಥಳ ಮಾತ್ರ ಇಳಿಸ್ಲಿಕ್ಕೆ ಇರುವುದು. ಲೈನ್ ಮುಗಿತಾ ಬಂತಂತ ಹೇಳಿದ್ರೆ ಮುಗಿಲಿಲ್ಲ. ಇನ್ನೂ ಸಹ ಒಂದು 2-3 ಗಂಟೆದ ಕೆಲಸ ಇಲ್ವಾ? ಉಂಟು. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇರ್ಬೋದು ಕೊಕ್ಕಡಕ್ಕೆ ಹೋಗಬೇಕು. ಅಲ್ಲಿ ಐಟಮ್ ಖಾಲಿ ಮಾಡಬೇಕು. ಅಲ್ಲಿ ಒಂದು 4-5 ಅಂಗಡಿ ಉಂಟು. ಇಲ್ಲಿ ಒಂದು ಹೋಟೆಲ್ ಉಂಟು ಮಾರೆ. ಈಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಕೊಕ್ಕಡದಲ್ಲಿದ್ದೇವೆ. ಎಂತಂತ ವಸಂತಣ್ಣ ನಿದ್ದೆ ಎಲ್ಲಿದ್ದಾನೆ, ಓನರ್ ಇಲ್ಲ, ಹಣ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದು ಮಾರೆ, ಇವರೇ ಆರ್ಡರ್ ಮಾಡೋದು. ಬಂದಾಗ ಒಂದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಈಗ ಐಟಮ್ ತಗೊಂಡು ಬಂದಿದ್ದೇವೆ, ಒಳಗೋಗಿ ಕೇಳುವಾಗ ಓನರ್ ಇಲ್ಲ, ಅದಿಲ್ಲ ಇದಿಲ್ಲ. ಯಾವತ್ತು ಬಂದರೂ ಹಣೆ ಬರ ಇಷ್ಟೇ ಇದ್ರದ್ದು. ಹೋದ ಸರ್ತಿ ಹೀಗೇನೆ, ಮೊನ್ನೆ ಸಹ ಇದೇ ತರ ಸುಮ್ಮನೆ ಕಾಯಿಸುದು. ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ನೀರಲ್ಲಿ ಮುಳುಗಿ ಬಿದ್ದವನಾಗೆ ಮಾಡ್ತಾನೆ. ಮೊನ್ನೆ ಸಹ ಹಾಗೇನೆ ಮಾಡಿದ್ದು. ಹೀಗೆ ಆದ್ರೆ ನೋಡಿ, ಈಗ ಇಲ್ಲಿ ಬಂದು ನಾವು ಒಂದು 1/4 ಗಂಟೆ ಆಗಲಿಲ್ವಾ? 1/4 ಗಂಟೆ ಆಯ್ತು. ಈಗ ಓನರ್ ಹತ್ರ ಹೇಳಿದೆ, ಓನರ್ ಕೇಳ್ತೇನೆ ಅಂತ ಹೇಳಿದ್ದಾರೆ. ಇಲ್ಲ ಇದು ಸುಮ್ಮನೆ ಆರ್ಡರ್ ಕೊಡುದು, ಯಾಕೆ ನಾವು ಬೇರೆ ಅಂಗಡಿ ಹೋಗುದಿಲ್ಲ. ಹೌದು, ಈ ತರ ಎಲ್ಲ ಆಗಿ ಎಂತದ್ದು ಒಂದು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಕಲಿಬೇಕು. ಈ ತರ ಅವ ಇದ್ದ ರೀತಿಯಲ್ಲಿ ಇಲ್ಲಿ ವ್ಯವಹಾರ ಮಾಡಿದ ಹಾಗೆ ಇಲ್ಲಿ ಆಗ್ಬೋದಾ? ವಹಿವಾಟು ಆಗ್ಬೋದಾ? ಒಬ್ಬರು ಕಸ್ಟಮರ್ ಬಂದ್ರೆ ಯಾವ ತರ ಮಾತಾಡ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ಇಲ್ಲದೆ ಎಂತೆಂತ ನಿದ್ದೆಯಲ್ಲಿ ಮುಳುಗಿ
ಎಂತ ಓನರ್ ಇಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಹಾಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ಓನರ್ಗೆ ಫೋನ್ ಮಾಡಿ ಕೇಳುದು ಎಂತ ಮಾಡಬೇಕು ಐಟಮ್ ಬಂದಿ ಅಂತ ಕೇಳುದು, ಅದು ಎಂತ ಕೇಳಿದ್ರೆ ಓನರ್ ನಂಬರ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಫೋನ್ ಮಾಡ್ಲಿಕ್ಕೆ ಪರಿಜ್ಞಾನವೇ ಇಲ್ಲ ಒಂದು ಓನರ್ ಹತ್ರ ಕೇಳುದಂತ. ನಾವೀಗ ಒಂದು ಐಟಮ್ ತರುವಾಗ ಓನರ್ ಹತ್ರ ಫೋನ್ ಮಾಡಿ ಕೇಳ್ಬೇಕು ಈಗ ಐಟಮ್ ತಂದಿರಂತ, ಅದೆಂತದಿಲ್ಲ ಅವನ ಇದರಲ್ಲಿ. ಓನರ್ ನಂಬರ್ ಇಲ್ಲ ಹಾಗೆ ಇಲ್ಲ ಹೀಗೆ ಇಲ್ಲ ಅಂತ ಹೇಳ್ತಾನೆ. ಅಂಗಡಿಯಲ್ಲಿದ್ದ ಮೇಲೆ ಓನರ್ದು ನಂಬರ್ ಇಲ್ಲದಿರ್ತದ ಎಂತದ. ನಮ್ಮ ಓನರಿಗೆ ಫೋನ್ ಮಾಡಿ ಎಲ್ಲ ಕೇಳಿದಾಗ ಇಟ್ಟೋಗ್ಲಿಕ್ಕೆ ಕೇಳಿದ್ರು ಅವರು. ನಮ್ಮ ಅವರ ಈ ಹೋಟೆಲ್ದು ಓನರ್ ಹತ್ರ ಮಾತಾಡಿದ ಅಂತ ಕಾಣ್ತದೆ. ಅದೇ ಮಾತು ಈ ಹುಡುಗ ಕೇಳಿದ್ರೆ ಯಾವತ್ತೂ ಆಗ್ತಿರ್ಲಿಲ್ಲ. ನಮ್ದು ಹೋಗ್ತಿದ್ವಿ ಅವ ಎಂತ ನೀರಲ್ಲಿ ಮುಳುಗಾಗೆ ಮಾಡ್ತಾನೆ ಗೊತ್ತಿಲ್ಲ. ಇದು ಇಷ್ಟೇ ಇರುವುದು ಐಟಮು, ಆದರೂ ಕೂಡ ಒಂದು ಕೇಳಬಹುದಲ್ಲ, ಕೇಳಿದರೆ ನಮ್ಮದು ಕೆಲಸ ಆಗ್ತಿತ್ತು. ನನ್ನೊಂದು 2 ಕಟ್ಟುಂಟು, ಮತ್ತು ಸೀದಾ ಕೊಕ್ಕಡಪೇಟೆಗೆ ಹೋಗಬೇಕು. ಕೊಕ್ಕಡಪೇಟೆ ನಾನು ಹೋದ ಬ್ಲಾಗಲ್ಲಿ ತೋರಿಸಿದ್ದೇನೆ ನಿಮಗೆ, ಆದರೆ ವಿಡಿಯೋ ಮಾಡ್ತೇನೆ. ಇಲ್ಲದಿದ್ದರೆ ಸೀದಾ ಧರ್ಮಸ್ಥಳ ಕಡೆ ಹೋಗುವ. ಕೊಕ್ಕಡೆಲ್ಲ ಐಟಮ್ ಇಳಿಸಿ ಎಲ್ಲ ಈಗ ಸೀದಾ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೇವೆ ನಾವು. ಆಗ ಬಂದ ರೋಡು ಸ್ಟ್ರೈಟ್, ಈಗ ಹೋಗಬೇಕಾದದ್ದು ಲೆಫ್ಟಿಗೆ ಹೋದರೆ ಸೀದಾ ಧರ್ಮಸ್ಥಳ ಸೇರ್ತದೆ. ವಸಂತಣ್ಣ ಎಲ್ಲಿಯಾದ್ರೂ ಒಂದು ಚಹಾ ಕುಡಿಯುವ? ಎಲ್ಲಿ ಕೂಡ ಆಗುವ. ಯಾವ ತರ ಎಲ್ಲಿಗೆ? ನನ್ನ ಅತ್ತೆ ಮನೆ ಹತ್ರ ಹೋಗುವ, ಅಲ್ಲಿ ಒಳ್ಳೆ ಚಹಾ ಕೊಡ್ತಾರೆ. ಮಡಕೆ ಸೋಡ ಉಂಟಲ್ಲ ಅಲ್ಲಿ. ಮಡಕೆ ಸೋಡ ಎಂತ ಸೋಡವ ಅದು ಸಹ ಈ ಕಣ್ಣು ಯಾವ ಥರ ಕೂರ್ತದೆ ಅಂತ ಇದೆ. ಲಾಸ್ಟಿಗೆ ಲೈನ್ ಮುಗಿಯುವಾಗ ನಿದ್ರೇನೆ ಬರುತ್ತೆ ಮಾರ್ರೆ, ಮುಗೀತು ಅಂತೇಳಿ. ಎಂತ ಮಾಡೋದು, ಇಲ್ಲಿಂದ ಧರ್ಮಸ್ಥಳಕ್ಕೆಲ್ಲ, ಧರ್ಮಸ್ಥಳದ ಒಳಗೆ ಒಂದು ಕಲ್ಲೇರಿ ಅಂತ ಒಂದು ಊರುಂಟು, ಅಲ್ಲಿಗೆ ಸಹ ಹೋಗಿ ಐಟಮ್ ಹಾಕಬೇಕು. ಈ ಗಾಡಿದು ಕ್ಯಾಬಿನ್ ಎಂತ ಕುಣಿಯುವುದಲ್ಲ ಅಂತಣ್ಣ, ಸೊಂಟ ನೋವು ಬರ್ತದಲ್ಲ ನಮಗೆ. ಮುಂಚೆ ಅಷ್ಟು ಇರಲಿಲ್ಲ ದೇವರಿಗೆ ಯಾವ ಥರ ಕುಣಿತದೆ ಅಂತ ಹೇಳಿದೆ. ಎಂತ ಗಾಡಿಯ ಗಾಡಿ ಅಂತೇಳಿ ಕಾಣ್ತದೆ ನನಗೆ. ಅದು ಎಂತಂತ ಹೇಳಿದ್ರೆ, ನಾನೊಂದು ವಿಷಯ ಹೇಳ್ಬೇಕಾ, ಒಂದು ಗಾಡಿಯನ್ನು ಒಬ್ಬನೇ ಓಡಿಸ್ಬೇಕು ಯಾವತ್ತಿದ್ರು. ನಾನು ಓಡಿಸ್ಬೇಕು, ಇಲ್ಲದಿದ್ದರೆ ಇನ್ನೊಬ್ಬ ಡ್ರೈವರ್ ಓಡಿಸ್ಬೇಕು. ಇಬ್ಬರು ಗಾಡಿಯಲ್ಲಿ ಹತ್ತಿದ್ರೆ ಒಬ್ಬೊಬ್ಬರದ್ದು ಡ್ರೈವಿಂಗ್ ಒಂದೊಂದು ಥರ ಇರ್ತದೆ, ಗೊತ್ತಾಯ್ತಾ? ಆಗಿರುವಾಗ ನಾನೀಗ ನನ್ನ ಸ್ಟೈಲ್ ಬೇರೆನೇ ಡ್ರೈವಿಂಗ್ ಇತ್ತು, ಅವನ ಸ್ಕಿಲ್ ಬೇರೆನೇ ಇರ್ತದೆ. ಆಗಿರುವಾಗ ಟ್ಯಾಲಿ ಆಗೋದಿಲ್ಲ. ಮತ್ತು ಗಾಡಿ ಎಂತಾದರೆ ಹಾಳಾದರೆ ಮತ್ತೆ ಯಾರ ಹೆಸರಲ್ಲಿ ಬರೋದು? ಈಗ ಒಂದು ವೇಳೆ ಈಗ ಅನ್ಕೊಳ್ವಾ, ಇನ್ನೊಬ್ಬ ಡ್ರೈವರ್ ಎಂತಾದರೆ ಕಟ್ ಮಾಡಿ ಬಂದ, ಎಂತಾದ್ರೆ ಇದಾಗಿ ಬಂದ ಅಂತ ಅನ್ಕೊಳ್ವಾ, ಎಂತಾದ್ರೂ ಸ್ಕ್ರ್ಯಾಚ್ ಮಾಡಿ ಬಂದ ಗಾಡಿಯನ್ನು, ಅವ ಇಟ್ಟು ಹೋಗ್ತಾನೆ. ನಾಳೆ ನಾನು ಇದು ಗಾಡಿ ತಗೊಂಡು ಹೋಗಿ ಎಲ್ಲಿಯಾದರೂ ಓನರ್ ನೋಡಿ ನಿನ್ನೆ ಯಾರು ಗಾಡಿ ತಗೊಂಡು ಹೋಗ ನಾನು ಹೋಗಿದ್ರೆ ಒಂದು ವೇಳೆ ನನ್ನ ಮೇಲೆಲ್ಲ ದೂರ ಬರುತ್ತದೆ. ಅದಕ್ಕೋಸ್ಕರ ಯಾರಾದರೂ ಒಬ್ಬರು ಡ್ರೈವಿಂಗ್ ಇರಬೇಕು. ಒಂದು ಗಾಡಿಗೆ ಒಬ್ಬನೇ ಯಜಮಾನ ಇರಬೇಕು. ಅಲ್ಲ, ಯಜಮಾನ ಓನರೇ, ಆದರೆ ಡ್ರೈವರ್ ಇರಬೇಕು. ಇನ್ನು ವಸಂತನ್ನ ಸಹ ಶುರು ಮಾಡ್ತಾರೆ ಡ್ರೈವಿಂಗ್ ಮಾಡಲಿಕ್ಕೆ. ನನಗೆ ಬೇಡ, ಎಂತ ಆಗ್ತದೆ ನನಗೆ ಡ್ರೈವಿಂಗ್ ಬೇಡಪ್ಪ, ಎಲ್ಲ ನೀನೇ ಮಾಡು ಅಂತ ಹೇಳ್ತಾರೆ. ಕೊಡ್ಲಿಕ್ಕೆ ಕೂಡ ನಾನೇ, ಟೆಂಪೋ ಹೊಡಿಲಿಕ್ಕೆ ಕೂಡ ನಾನೇ. ಬೇಡ, ಅದು ಸಾವಸ ಬೇಡ. ಅದು ಹೆವಿ ನಿದ್ರೆ ಬರ್ತಾ ಇದೆ ಮರ. ಆಗದಿಂದ ಕೊಕ್ಕಡದಿಂದ ಧರ್ಮಸ್ಥಳ ಹತ್ರ ರೀಚ್ ಆಗಲಿಲ್ಲ. ಇನ್ನೂ ಸಹ ಧರ್ಮಸ್ಥಳ 4-5 ಕಿಲೋಮೀಟ್ರ್ ಉಂಟು. ಆಗ್ತಾನೆ ಇಲ್ಲ, ಗಾಡಿ ಓಡಿಸ್ಲಿಕ್ಕೇನೆ ಆಗ್ತಾ ಇಲ್ಲ. ಮುಂಚೆ ಈ ಥರ ಇರಲಿಲ್ಲ, ಈಗ ಯಾಕೆ ಈ ಥರ ಕಣ್ಣು ಅಲ್ಲಿಗೆ ಗಾಡಿಯಲ್ಲಿ ಬಂದಾಗೇ ನಿದ್ರೆ ಬರ್ತಾ ಉಂಟು. ಅದಕ್ಕೋಸ್ಕರ ಇಲ್ಲಿ ಒಂದು ಸೈಡ್ ಹಾಕಿ ಚಹಾ ಕುಡಿಯುವ ಅಂತ ನಿಲ್ಲಿಸಿದ್ದೇನೆ. ಚಹಾ ಕುಡಿದು ಬರುವ. ಚಹಾ ಕುಡಿದು ಮತ್ತೆ ಹೇಗೆ ಮೈಂಡ್ ಫ್ರೆಶ್ ಆಗ್ತದೆ ನೋಡುವ. ನನಗೆ ಚಹಾ ಕುಡಿದ್ರೆ ನಿದ್ದೆ ಎಲ್ಲ ಓಡ್ತದೆ ಆ್ಯಕ್ಚುಲಿ. ನೋಡುವ, ಇಲ್ಲಿ ಒಂದು ಹಾಕಿದ್ದೇನೆ. ಇಲ್ಲಿ ಮಡಕ ಸೋಡ ಎಲ್ಲ ಫೇಮಸ್ ಇಲ್ಲಿ. ಅದಕ್ಕೋಸ್ಕರ ನಮ್ಮ ಗಾಡಿಯಲ್ಲಿ ನೋಡಿ ಯಾವ ಥರ ಲುಕ್ ಅಂತುಂಟಂತ. ಭಾರಿ ಚಂದ ಕಾಣ್ತಾ ಉಂಟು ಮಾತ್ರ ನಮ್ಮ ಗಾಡಿ. ಐರಾವತ, ಇದಕ್ಕೆ ನಾನು ಹೆಸರಿಟ್ಟದ್ದು ಐರಾವತ ಅಂತ. ಹೇಗೆ ಉಂಟು ಕಮೆಂಟಲ್ಲಿ ಹೇಳಿ. ಇಲ್ಲದಿದ್ದರೆ ನಿಮ್ಮ ಯಾವುದಾದ್ರೂ ಒಂದು ಹೆಸರಿದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಈ ಗಾಡಿಗೆ ಇಡುವ, ಹಾಗೆಯೇ ಕರೆಯುವ. ಮತ್ತು ಇಲ್ಲಿ ಒಂದು ಚಹಾ ಕುಡಿಯುವ ಮೊದಲು. ಫೈನಲಿ ಧರ್ಮಸ್ಥಳ ರೀಚ್ ಆಗಿ ಆಯಿತು. ಧರ್ಮಸ್ಥಳ ಎದುರುಗಡೆ ದೇವಸ್ಥಾನ ಇರೋದು. ನಾವು ಆ ಕಡೆ ಹೋಗ್ಲಿಕ್ಕಿಲ್ಲ. ಫಸ್ಟಿಗೆ ಇಲ್ಲಿ ಒಂದು ಒಳಗಡೆ 2 ಐಟಮ್ ಹಾಕ್ಲಿಕ್ಕೆ ಉಂಟು, 2 ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ರೈಟ್ ತೆಕ್ಕೊಂಡು ಸೀದಾ ಇದೇ ರೋಡಲ್ಲಿ ಹೋಗಬೇಕು. ಈ ರೋಡಲ್ಲಿ ಹೋದರೆ ನಮ್ಮ KSRTC ಬಸ್ ಸ್ಟ್ಯಾಂಡೆಲ್ಲ ಇದೇ ರೋಡಲ್ಲಿ ಇರೋದು. ಇಲ್ಲಿಂದೊಂದು 3 ಕಿಲೋಮೀಟ್ರ್ ಹೋಗಬೇಕು. ಒಂದು 2 ಅಂಗಡಿ ಉಂಟು, ಅಲ್ಲಿಗೆ ಐಟಮ್ ಹಾಕಬೇಕು. ಅಲ್ಲಿಂದ ಐಟಮ್ ಹಾಕಿ ಇದೇ ರೋಡಲ್ಲಿ ಮತ್ತೆ ಬರಬೇಕು. ಇಲ್ಲಿಂದ ಬಂದು ಮತ್ತೆ ಧರ್ಮಸ್ಥಳ ಆಗಿ ಉಜಿರೆ ಕಡೆ ಹೋಗಬೇಕು.
ಮುಂಡ್ರುಪಾಡಿ ಹತ್ರ ರೀಚ್ ಆಯಿತು. ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಯಾದವನ್ನ ಅಂತ ಇದ್ದಾರೆ, ಅವರಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಆದಷ್ಟು ಬೇಗ ಐಟಮ್ ಹಾಕೋ. ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ, ಯಾದವನ್ನ ಕಾಯ್ತಾ ಇದ್ದಾರೆ, ಹೂವಲ್ಲಿದ್ದಾರೆ ಯಾದವನ್ನ. ಫಸ್ಟಿಗೆ ಇವರಿಗೆ ಐಟಮ್ ಹಾಕು ಅಲ್ಲ ವಸಂತಣ್ಣ. ಇಲ್ಲಿಗೆ ಬರುವ ವಸಂತಣ್ಣ ನೀ ಖುಷಿ ಆಗು. ಯಾಕೆ ಅವ್ರು ಚಂದ ಮಾತಾಡ್ತಾರೆ. ಫಸ್ಟಿಗೆ ಐಟಮ್ ಹಾಕು. ಸ್ವಲ್ಪ ಐಟಮ್ ಅಲ್ಲಿ ತಿದ್ದುಪಡಿ ಉಂಟು, ಸ್ವಲ್ಪ ಬಿಲ್ ಮಿಸ್ಟೇಕ್ ಉಂಟು, ಅದನ್ನು ಫಸ್ಟಿಗೆ ಸರಿ ಮಾಡ್ತೇನೆ, ಮತ್ತೆ ತೋರಿಸ್ತೇನೆ ನಿಮಗೆ. ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಹಾಕಿ ಆಯಿತು. ವಿಷಯ ಏನಂತ ಹೇಳಿದರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ಲೆಕ್ಕಾಚಾರ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು. ಎಂತ ನಿಮ್ಮದೆಂತ ಲೆಕ್ಕ ಮಾಡಿ ಸ್ವಲ್ಪ 12 ಉಂಟಲ್ಲ, ಅದಾಗ ರಿಟರ್ನ್ ಬಂದದಲ್ಲ. ಹಾಂ, ಎಂತಂತ ಹೇಳಿದರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಲೆಕ್ಕಾಚಾರ ತುಂಬ ಇತ್ತು, ಹಾಕೊಳ್ಳಿ ಪೆನ್ನು ಬಿತ್ತು. ಅದಕ್ಕೋಸ್ಕರ ಈಗ ಇನ್ನೂ ಸಹ 1 ಕಿಲೋಮೀಟ್ರ್ ಎದುರು ಹೋಗ್ಬೇಕು. ಯಾಕಂತ ಹೇಳಿದರೆ ಅಲ್ಲಿ ಒಂದು ಅಂಗಡಿ ಉಂಟು. 2 ಅಂಗಡಿಗೋಸ್ಕರ ಒಂದು 5-10 ಕಿಲೋಮೀಟ್ರ್ ಬರಬೇಕಲ್ಲ ವಸಂತಣ್ಣ. ಅಪ್ ಆ್ಯಂಡ್ ಡೌನ್ 10 ಕಿಲೋಮೀಟ್ರ್ ಆಗ್ತದೆ, ಪರವಾಗಿಲ್ಲ. ಇಲ್ಲಿಂದ ಖಾಲಿ ಮಾಡಿಸಿಕೊಂಡು ಸೀದಾ ಮತ್ತೆ ಇದೇ ರೋಡಲ್ಲಿ ಬರಬೇಕು. ಈ ರೋಡ್ ಸೀದಾ ಮುಂಡಾಜೆಗೆ ಸೇರ್ತದೆ. ಮುಂಡಾಜೆ ಗೊತ್ತುಂಟ? ಹೋಗಿದ್ದೀರಾ ನೀವು ಮುಂಡಾಜೆಗೆ? ಇಲ್ಲ, ಮುಂಡಾಜೆ ಹೋಗಿದ್ದೇನೆ. ಎಂತ ಈ ರೋಡಿಂದ ಹೋಗ್ಲಿಲ್ಲ. ಎಂತಕ್ಕೆ ಮುಂಡಾಜೆ ಆಗಿ ಹೋಗ್ಬೇಕಲ್ಲ ನಮಗೆ, ಚಾರ್ಮಾಡಿ ಮೈಸೂರಿಗೆಲ್ಲ ಹೋಗುವ. ಹಾಂ, ಇದು ಸೀದಾ ಮುಂಡಾಜೆಗೆ ಸೇರ್ತದೆ. ಇಲ್ಲಿಂದ ಹತ್ರ ಅಂತ ಕಾಣ್ತದೆ, 8 ಕಿಲೋಮೀಟ್ರ್ ಇರೋದು ಮುಂಡಾಜೆಗೆ. ಹಾಂ, ಹಾಗಾಗಿ ಇಲ್ಲಿ ಮೊನ್ನೆ ಹೋದ ವಾರದಲ್ಲಿ ಎಂತ ಆಗ್ತಿತ್ತು, ವಸಂತಣ್ಣ ಇದೇ ಹೊತ್ತಲ್ಲಿ ಗಡಿಬಿಡಿಯಲ್ಲಿದ್ದರು ಅಲ್ಲ, ಇದೇ ಹೊತ್ತಿಗಲ್ಲ ನಿಮ್ಗೆ ಎಂಥದ ಫಂಕ್ಷನ್ ಇತ್ತು, ಮನೆ ಹೋಗ್ಲಿತ್ತು. ಆಗ ಇಲ್ಲೇ ಒಂದು ಎಂಥದ ಬ್ಲಾಕ್ ಆಗಿತ್ತು ಇದೇ ಜಾಗದಲ್ಲಿ. ಹಾಂ, ಕೊಡಿಮಾರ ಹೋಗ್ತಿತ್ತು, ಅದಕ್ಕೋಸ್ಕರ ಇಲ್ಲಿ ಬ್ಲಾಕ್ ಆಗಿತ್ತು. ಮತ್ತು ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡಿದ್ದೆ. ಯಾಕಂತ ಹೇಳಿದರೆ ಸ್ವಲ್ಪ ಅರ್ಜೆಂಟ್ ಇದ್ದ ಕಾರಣ, ಮತ್ತೆ ತಲೆ ಬಿಸಿ ಇತ್ತು ಸ್ವಲ್ಪ ಆ ಕಡೆ ಈ ಕಡೆ ಅಂತ. ಅದೆಲ್ಲ ಈಗ ಕ್ಲಿಯರ್. 2 ಲೈನ್ ಒಂದೇ ದಿವಸ ಮಾಡಬೇಕಾಗಿ ಹಾಂ, ಅದಕ್ಕೋಸ್ಕರ ಸ್ವಲ್ಪ ಮಂಡೆ ಬಿಸಿಯಲ್ಲಿ ಅಲ್ಲಿಗೆ ಇದು ಮಾಡಿತ್ತು. ಇಲ್ಲೊಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು, ಹಾಕಿ ಸೀದಾ ಹೊರಡುವುದೇ. ಇನ್ನು ಉಜಿರೆಯಲ್ಲಿ ಸಿಗುವ. ಉಜಿರೆಯಲ್ಲಿ ಗಂಟೆ ಕರೆಕ್ಟಾಗಿ 6 ಗಂಟೆ ಆಯಿತು. ಬೆಳಿಗ್ಗೆ ನಾವು ಉಜಿರೆಗೆ ಬಾಯ್ ಹೇಳಿದ್ವಿ, ಈಗ ಆಯ್ ಅಂತ ಹೇಳುವ ಸಂದರ್ಭ. ಹೇಳಿ, ಆಗ ಬಾಯ್ ಹೇಳಿದ್ರಲ್ಲ, ಈಗ ಬರ್ಲೇಬೇಕಲ್ಲ. ಹೌದು, ಹಾಗೆ ಈಗ ಆಯ್ ಅಂತ ಹೇಳೋದು. ನಾವು ಮತ್ತೆ ಅಲ್ಲಿ ಕನ್ಯಾಡಿ ಎಲ್ಲ ಪಾಸ್ ಮಾಡಿಕೊಂಡು ಬಂದ್ವಿ. ಅದಕ್ಕೆ ಸ್ವಲ್ಪ ಐಟಮ್ ಎಲ್ಲ ಹಾಕ್ಲಿಕ್ಕಿತ್ತು, ಮತ್ತು ತೋರಿಸಿದನ್ನೇ ಎಷ್ಟಂತ ತೋರಿಸೋದು ಅಂತೇಳಿ ಮತ್ತು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲಿ ಉಜಿರೆಗೆ ಬಂದಾಯಿತು. ಇನ್ನು ಇಲ್ಲಿಂದ ಒಂದು ಪಂಪಿಗೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ಕಂಪನಿಗೆ ಹೋಗೋದು. ಅಲ್ಲಿಂದ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಈಗ ಕಂಪನಿಗೆ ಹೋಗುವ ರೋಡಲ್ಲಿ ಹೋಗ್ತಾ ಇದ್ದೇವೆ, ಒಳಗಿನ ರೋಡು. ಇಲ್ಲಿಗೆ ನಮ್ಮ ಲೈನ್ ಕೂಡ ಮುಗಿಯಿತು, ಎಲ್ಲ ಕೂಡ ಮುಗಿಯಿತು, ವಿಡಿಯೋ ಕೂಡ ಮುಗಿಯಿತು. ಹಾಂ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಗುಡ್ ನೈಟ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.